ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮೃತರ ಆತ್ಮಗಳಿಗೆ ಚಿರಶಾಂತಿ ಧಾಮದಲ್ಲೂ ದೊರೆಯದ ನೆಮ್ಮದಿ. ಚಿಕ್ಕಬಳ್ಳಾಪುರದಲ್ಲಿ ಸಮಾಧಿ ಮಾಡಲು ಸಿಗದ ಜಾಗ, ಇರುವ ಸಮಾಧಿಗಳ ಸುತ್ತ ಸ್ವಚ್ಛತೆ ಮಾಡೋರಿಗೂ ಬರ. ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಸ್ಮಶಾನಗಳು. ನಂಜುಂಡೇಶ್ವರನಿಗೂ ಕಪಿಲೆಯ ಜಲದಿಗ್ಬಂಧನ. ನಂಜನಗೂಡಿನಲ್ಲಿ ಹೆಚ್ಚಾದ ಕಪಿಲೆಯ ಆರ್ಭಟ. ನೆರೆ ಆತಂಕದಲ್ಲಿ ತಗ್ಗು ಪ್ರದೇಶಗಳ ಜನ. ಸುರಕ್ಷಿತ ಪ್ರದೇಶಗಳಿಗೆ ನಿರಾಶ್ರಿತರ ಸ್ಥಳಾಂತರ. ರಾಜಕಾಲುವೆ ಮುಚ್ಚಿ ರಸ್ತೆ ಒತ್ತುವರಿ ಮಾಡಿ ಬಡಾವಣೆ ನಿರ್ಮಿಸುತ್ತಿರೋ ಬಲಾಢ್ಯರು. ಕಣ್ಣು ಮುಚ್ಚಿ ಕುಳಿತ ಆಡಳಿತ. ಬಲಾಢ್ಯರ ಭೂದಾಹಕ್ಕೆ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕ ಕಡಿತ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ UGD ಸಮಸ್ಯೆ. 2 ತಿಂಗಳಾದರೂ ಪರಿಹಾರವಾಗದ ಪೊಲೀಸ್ ವಸತಿ ಗೃಹಗಳ UGD ಸಮಸ್ಯೆ ಇಂದು ಪರಿಹಾರ. ಬೆಸ್ಕಾಂ ಅಧಿಕಾರಿಗಳ ಸಹಕಾರ, ನಗರಸಭೆ ಅಧಿಕಾರಿಗಳಿಂದ ಸಮಸ್ಯೆಗೆ ಪರಿಹಾರ. ವಾರ್ತೆಗಳ ವಿವರ. ಸ್ಮಶಾನಗಳೆಂದರೆ ಚಿರಶಾಂತಿ ಧಾಮಗಳು ಎಂದು ಕರೆಯುತ್ತಾರೆ. ಅಂದರೆ ಮಾನವನಾಗಿ ಎಷ್ಟೇ ಖ್ಯಾತಿ ಅಪಖ್ಯಾತಿ ಗಳಿಸಿದ್ರೂ ಈ ಸ್ಮಶಾನದಲ್ಲಿಯೇ ಅವರ ಅಂತಿಮ ತಾಣವಾಗಿದೆ ಎಂದು ಅರ್ಥ. ಅಷ್ಟೇ ಅಲ್ಲ, ಈ ಚಿರಶಾಂತಿ ಧಾಮಗಳನ್ನು ಹೈಟೆಕ್ ಆಗಿ ನಿರ್ಮಿಸಿಕೊಳ್ಳುವ ಶ್ರೀಮಂತರು ಇದ್ದಾರೆ. ಕೇವಲ 6 ಅಡಿ 3 ಅಡಿ ಜಾಗದಲ್ಲಿ ಮಣ್ಣು ಮುಚ್ಚುವ ಬಡವರು ಇದ್ದಾರೆ. ಒಟ್ಟಿನಲ್ಲಿ ಬಡವ ಶ್ರೀಮಂತ ಇಬ್ಬರು ಇಲ್ಲಿ ಮಣ್ಣು ಪಾಲು. ಯಾವುದೇ ವ್ಯಕ್ತಿ ಮೃತಪಟ್ಟು ಮಣ್ಣು ಮಾಡಿದ್ರೆ ಅದು ಆತನಿಗೆ ಚಿರಶಾಂತಿ ಧಾಮ, ಅಂದರೆ ಅವರ ಶಾಶ್ವತ ನಿದ್ದೆಯ ಜಾಗ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಚಿರಶಾಂತಿ ಧಾಮಕ್ಕೂ ಜಾಗವಿಲ್ಲ. ಇರುವ ಜಾಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿರುವುದು ವಿಪರ್ಯಾಸ. ಹಾಗಾದ್ರೆ ಅಲ್ಲಿ ಏನಾಗಿದೆ ಅಂತೀರಾ? ನೀವೇ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಅಮೆಜಾನ್ ಅರಣ್ಯ ಅಂತ ಭಾವಿಸಬೇಡಿ. ಇದು ಚಿಕ್ಕಬಳ್ಳಾಪುರದ ನಕ್ಕಲಕುಂಟಿಯಲ್ಲಿರುವ ಸ್ಮಶಾನ. ಈ ಸ್ಮಶಾನ ಹೀಗೆ ಆಗುವುದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಹಿಂದೂಗಳ ಸ್ಮಶಾನಗಳ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವೇ ಈ ಸ್ಮಶಾನ. ಹಾಗೆಯೇ ಇಲ್ಲಿ ನೋಡಿ, ಇದು ಅದೇ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರೋ ಮತ್ತೊಂದು ಹಿಂದೂಗಳ ಸ್ಮಶಾನ. ಇದರ ಸ್ಥಿತಿಯು ಅದಕ್ಕೆ ಭಿನ್ನವಾಗಿ ಇಲ್ಲವಲ್ಲ. ಈಗ ಇಲ್ಲಿ ನೋಡಿ, ಇದು ಕೂಡ ಅದೇ ಚಿಕ್ಕಬಳ್ಳಾಪುರದಲ್ಲಿರೋ ಕ್ರೈಸ್ತ ಸಮುದಾಯದವರಿಗೆ ಸೇರಿದ ಸ್ಮಶಾನ. ಆದರೆ ಇದು ಎಷ್ಟು ಸ್ವಚ್ಛ ಮತ್ತು ಸುಂದರವಾಗಿದೆ ಅನ್ನೋದನ್ನ ನೋಡಿ. ಹಾಗೆಯೇ ಮುಸ್ಲಿಂ ಸಮುದಾಯದ ಸ್ಮಶಾನವು ಇದಕ್ಕಿಂತ ಹೆಚ್ಚು ಸ್ವಚ್ಛವಾಗಿದ್ದು, ಅಲ್ಲಿಗೆ ಹೋದರೆ ಅದು ಸ್ಮಶಾನ ಎಂಬ ಅರಿವು ಪ್ರತಿಯೊಬ್ಬರಿಗೂ ಬರುವ ಜೊತೆಗೆ ಅಲ್ಲಿ ನಮ್ಮ ಪೂರ್ವಿಕರು ಚಿರನಿದ್ರೆಯಲ್ಲಿದ್ದಾರೆ ಎಂಬ ಗೌರವ ಭಾವ ಮೂಡದೇ ಇರದ. ಹಾಗಾದ್ರೆ ಮುಸ್ಲಿಂ ಮತ್ತು ಕ್ರೈಸ್ತರ ಸ್ಮಶಾನಗಳು ಅಷ್ಟು ಸ್ವಚ್ಛವಾಗಿರುವುದೇನು? ಹಿಂದೂ ಸಮುದಾಯದವರ ಸ್ಮಶಾನಗಳು ಈ ಮಾದರಿಯಲ್ಲಿ ಗಿಡ ಗಂಟಿಗಳು ಬೆಳೆಯಲು ಕಾರಣವೇನು ಎಂಬ ಸಂಶಯ ನಿಮ್ಮನ್ನು ಕಾಡುತ್ತಿದೆ ಅಲ್ವೇ? ಅದೇ ಕಣ್ರಿ, ಹಿಂದೂಗಳ ಬೇಜವಾಬ್ದಾರಿತನ. ತಂದೆ ತಾಯಿ ತಾತ ಅಜ್ಜಿ ಹೀಗೆ ನಮ್ಮ ಪೂರ್ವಿಕರೆಲ್ಲರನ್ನ ಇದೇ ಸ್ಮಶಾನದಲ್ಲಿ ಮಣ್ಣು ಮಾಡೋ ನಾವು ಚಿರನಿದ್ರೆಯಲ್ಲಿರುವ ಪೂರ್ವಿಕರ ಆತ್ಮಶಾಂತಿಗಾಗಿ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ದಿನ ಸಮಾಧಿಯ ಬಳಿ ಹೋಗಿ ಪೂಜೆ ಮಾಡಿ ಬರ್ತೇವೆ. ಆದರೆ ನಮ್ಮ ಪೂರ್ವಿಕರು ಚಿರನಿದ್ರೆಯಲ್ಲಿರುವ ಜಾಗದಲ್ಲಿ ಸ್ವಚ್ಛತೆ ಮಾಡಬೇಕು ಎಂಬ ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿ ಇಲ್ಲದಿರುವುದೇ ಈ ಪೊದೆಗಳು ಬೆಳೆಯಲು ಕಾರಣವಾಗಿದೆ ಎಂದರೆ ತಪ್ಪಾಗಲಾರದ.
ಇನ್ನು ಈ ಸ್ಮಶಾನಗಳು ಕೇವಲ ಪೊದೆಗಳು ಬೆಳೆದು ಕಾಡಿನಂತಾದ ಪರಿಣಾಮ ತಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲಿವೆ ಅಂತ ಹುಡುಕಾಡಿದ್ರೂ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೇನು ಮಹಾಲಯ ಅಮಾವಾಸ್ಯೆ ಸಮೀಪಿಸಿದ್ದು ಸಮಾಧಿಗಳಿಗೆ ಪೂಜೆ ಮಾಡಲು ಹೋಗಲು ಜನರು ಹೆದರುವಂತಾಗಿದೆ. ಸ್ಮಶಾನದಲ್ಲಿ ದೆವ್ವ ಭೂತಗಳಿಗೆ ಹೆದರಿಯಲ್ಲ, ಅಲ್ಲಿ ಬೆಳೆದಿರೋ ಪೊದೆಗಳಲ್ಲಿ ಹಾವುಗಳು ಯಥೇಚ್ಛವಾಗಿದ್ದು ಅವುಗಳಿಗೆ ಹೆದರಿ ಸ್ಮಶಾನಕ್ಕೆ ಕಾಲಿಡಲು ಜನರು ಹೆದರುವಂತಾಗಿದೆ. ಈ ಸ್ಮಶಾನಗಳು ಕೇವಲ ಪೊದೆಗಳು ಬೆಳೆದು ಜನರನ್ನ ಹೆದರಿಸುತ್ತಿಲ್ಲ, ಬದಲಿಗೆ ಸಂಜೆಯಾಗುತ್ತಿದ್ದಂತೆ ಇವೇ ಸ್ಮಶಾನಗಳು ಅನೈತಿಕ ಚಟುವಟಿಕೆಗಳ ತಾಣಗಳಾಗಿಯೂ ಬದಲಾಗುತ್ತಿದೆಯಂತೆ. ಅಂದರೆ ಅರ್ಥವಾಗಲಿಲ್ವೇ? ಹಗಲಿಡೀ ಸ್ಮಶಾನವಾಗಿರೋ ಈ ಸ್ಥಳಗಳು ರಾತ್ರಿಯಾಗುತ್ತಿದ್ದಂತೆ ಕುಡುಕರ ತಾಣಗಳಾಗಿ ಪರಿವರ್ತನೆಯಾಗುತ್ತಿವೆಯಂತೆ. ಇದರಿಂದಾಗಿ ಈ ಸ್ಮಶಾನಗಳ ಒಳಗಿರಲಿ ಅಕ್ಕಪಕ್ಕದಲ್ಲಿಯೂ ಜನರು ಸುಳಿಯಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಈ ಒಂದು ಸ್ಮಶಾನನ ಕ್ಲೀನಾಗಿ ಸ್ವಚ್ಛ ಮಾಡಿ ಇಲ್ಲಿ ಓಡಾಡಬೇಕು ಅಂದರೂ ಭಾಳ ಬಾಧೆ ಇದೆ. ಯಾಕಂದರೆ ಈಗಿನ ಕಾಲದಲ್ಲಿ ಆವುಳ ಕಾಟ ಜಾಸ್ತಿ ಆಗ್ತಾ ಇದೆ. ಎಲ್ಲಾಗಿದೆಯೋ ಏನಾಗಿದೆಯೋ ಅಲ್ಲಿಗೆ ನಮ್ಮ ಸಮಾಧಿ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಬರ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಗರಸಭೆಯವರು ಭಾಳ ಮುತುವರ್ಜಿ ಹೊಡೆದು ನಮ್ಮ ಹಿಂದೂ ಇದ್ರ ಪ್ರಕಾರ ಬಂದು ಸಮಾಧಿಗಳೆಲ್ಲ ಕ್ಲೀನ್ ಮಾಡಿ, ಇಲ್ಲಿ ಕೆಲವು ಕಾಂಪೌಂಡ್ ಬಂಡಿಗಳಿದ್ದಾವೆ, ಯಾರೋ ದುಷ್ಕರ್ಮಿಗಳು ಬಂಡಿಗಳು ಸಹಿತ, ಆಮೇಲೆ ಸಮಾಧಿಗಳ ಮೇಲೆ ಇರ್ತಕ್ಕಂಥ ಬಂಡಿಗಳು ಸಹಿತ ಹೊಡೆದಿದ್ದಾರೆ. ಇವೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಆಗ್ತಾ ಇರೋಂಥ ಅನ್ಯಾಯ. ಅದರಿಂದ ದಯವಿಟ್ಟು ಈ ಕುಡುಕರ ಕಾಟ ಅಂತೂ ಸಾಯಂಕಾಲ ಭಾಳ ಜಾಸ್ತಿ ಆಗಿದೆ. ಈ ದಂಧೆಕೋರರು ಬಂದು ರಾತ್ರಿ ಹೊತ್ತು ಸಾಯಂಕಾಲದೊಟ್ಟಿಗೆ ಅದರಲ್ಲಿ ಸಮಾಧಿಗಳಿಂದ ಯಾರೂ ಬರೋಲ್ಲ. ಅದಕ್ಕೆ ದುಂಡುಕೋರರಿಗೆ ಈ ತೀಟೆಯವ್ರಿಗೆ ಮಾಡೋದಕ್ಕೆ, ಆಮೇಲೆ ಪ್ರತಿಯೊಂದು ಅತ್ಯಾಚಾರಗಳು ನಡೆಯುವಂಥ ಸ್ಥಳ ಇದು ತಾಣ ಆಗಿಬಿಟ್ಟಿದೆ. ದಯವಿಟ್ಟು ಇದರಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಶ್ರಮವಹಿಸಿ ನಮ್ಮ ನಗರಸಭೆಯವರು ನಿಜವಾಗ್ಲೂ ಕ್ಲೀನ್ ಮಾಡಿದ್ದಾಗಿದ್ದರೆ ಚೊಕ್ಕವಾಗಿರುತ್ತೆ. ಅವಾಗ ಯಾರು ದಂಡೆಕೋರು ಬರಲಿಕ್ಕಾಗಲಿ ಇಲ್ಲ ಯಾರೋ ಕುಡುಕರು ಬರೋಕ್ಕಾಗಲಿ ಆಸ್ಪತ್ರೆ ಇಲ್ಲ. ಕೇಳಿದ್ರಲ್ಲ, ಸ್ಮಶಾನವೆಂದರೆ ಕೆಲವರಿಗೆ ಪೂಜನೀಯ ಸ್ಥಳವಾದ್ರೆ ಪಾಪ ಇಲ್ಲಿ ಮಾತ್ರ ಕುಡುಕರ ತಾಣವಾಗಿದೆಯಂತೆ. ಅಲ್ಲದೆ ಅಸ್ವಚ್ಛತೆಯಿಂದ ಕೂಡಿದ್ದು ಅಕ್ಕಪಕ್ಕದ ನಿವಾಸಿಗಳಿಗೆ ಹಾವುಗಳು ನುಗ್ಗುವ ಆತಂಕವೂ ಕಾಡುತ್ತಿದೆ. ಸಾಲದೆಂಬಂತೆ ಸಂಜೆಯಾದರೆ ಕುಡುಕರ ಕಾಟ. 1996ರಲ್ಲಿಯೇ ಇಲ್ಲಿನ ಪುರಸಭೆ ಅಧ್ಯಕ್ಷರಾಗಿದ್ದ ವೆಂಕಟಾಚಲರಾಜು ಅವರು ಸ್ಮಶಾನಗಳಿಗೆ ಕಾವಲುಗಾರರನ್ನ ನೇಮಿಸಲು ನಗರಸಭೆಯಲ್ಲಿ ಠರಾವು ಮಾಡಿದ್ರಂತೆ. ಹಾಗೆ ಠರಾವು ಮಾಡಿ 30 ವರ್ಷಗಳೇ ಕಳೆದರೂ ಅದು ಎಂದಿಗೂ ಅನುಷ್ಠಾನವಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬಹುತೇಕ ಎಲ್ಲಾ ಸ್ಮಶಾನಗಳು ತುಂಬಿದ್ದು ಪ್ರಸ್ತುತ ಯಾರಾದರೂ ಮೃತಪಟ್ಟರೆ ಅವರನ್ನ ಮಣ್ಣು ಮಾಡಲು ಜಾಗವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸ್ಮಶಾನಕ್ಕಾಗಿ ಮತ್ತೊಂದು ನೂತನ ಜಾಗ ನೀಡುವಂತೆ ಬೇಡಿಕೆ ತೀವ್ರವಾಗಿದೆ. ಬದುಕಿದ್ದಾಗ ಹೆತ್ತವರಿಗೆ ಅನ್ನ ಹಾಕದ ಮಕ್ಕಳು ಅದೇ ಹೆತ್ತವರು ತೀರಿಕೊಂಡಾಗ ಮಾತ್ರ ಅವರಿಗೆ ಅಮೃತ ಶಿಲೆಯಲ್ಲಿ ಸಮಾಧಿ ನಿರ್ಮಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಹೀಗೆ ಅಮೃತ ಶಿಲೆಯಲ್ಲಿ ಸಮಾಧಿ ನಿರ್ಮಿಸಲು ಒಂದು ಸಿಂಗಲ್ ಬೆಡ್ರೂಮ್ ಮನೆ ನಿರ್ಮಾಣ ಸಾಕಾಗುವಷ್ಟು ಜಾಗವನ್ನ ಗೋಪುರ ಮಂಟಪ ನಿರ್ಮಿಸಲು ಉಪಯೋಗಿಸುತ್ತಿದ್ದು ಸ್ಮಶಾನದಲ್ಲಿ ಜಾಗ ಕೊರತೆಯಾಗಲು ಕಾರಣವಾಗಿದೆ ಎನ್ನುತ್ತಾರೆ ಮತ್ತೊಬ್ಬ ಹಿರಿಯರ. ಮೃತಪಟ್ಟ ವ್ಯಕ್ತಿ ಯಾರೇ ಆಗಲಿ ಅವರನ್ನ 6 ಅಡಿ 3 ಅಡಿ ಜಾಗದಲ್ಲಿ ಮಾತ್ರ ಸಮಾಧಿ ಮಾಡಲಾಗುತ್ತೆ. ಆದರೆ ತೋರಿಕೆಗಾಗಿ ಗೋಪುರಗಳು ಮಂಟಪಗಳನ್ನ ನಿರ್ಮಿಸಿ ಸ್ಮಶಾನ ಜಾಗ ವ್ಯರ್ಥ ಮಾಡುತ್ತಿದ್ರು ಇದನ್ನ ತಪ್ಪು ಎಂದು ಹೇಳುವವರೇ ಇಲ್ಲವಾಗಿದ್ದಾರೆ. ಮೃತರನ್ನ ಮಣ್ಣು ಮಾಡಲು ತಮ್ಮ ಶ್ರೀಮಂತಿಕೆಯ ತೋರಿಕೆಯ ಅಗತ್ಯವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇಂತಹ ಚಟುವಟಿಕೆಗಳಿಂದಲೇ ಸ್ಮಶಾನ ಜಾಗ ಕೊರತೆಯಾಗುತ್ತಿದ್ದು ನಗರಸಭೆ ಇಂತಹ ಕಾರ್ಯಗಳಿಗೆ ಕಡಿವಾಣ ಹಾಕಲು ಮುಂದಾಗಬೇಕಿದೆ. ಸ್ಮಶಾನಗಳ ಒಳಗೆ ಹೋದರೆ ಮನುಷ್ಯನ ಹೋದರೆ ಕಾಣಿಸಲ್ಲ, ಅಷ್ಟು ಗಿಡಗಳು ಬೆಳೆದೈತೆ. ಆ ಗಿಡಗಳನ್ನೆಲ್ಲ ನಾಜೂಕು ಮಾಡಬೇಕಾದ್ರೆ ಸುಮ್ಮನೆ ಪಿತಾರ್ಲ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ಅಮಾವಾಸ್ಯೆ ದಿವಸ ನಗರಸಭೆಯವರು ಬಂದು ಒಂದು ದೊಡ್ಡ ದೊಡ್ಡ ಗಿಡಗಳು ಹೊಡೆದಾಕ್ಬಿಟ್ಟು ಹೊರಟೋಗ್ಬಿಟ್ರೆ ಮತ್ತೆ ಈ ಕಡೆ ಬರಲ್ಲ. ಅದನ್ನು ತಕ್ಷಣ ಮುಂದುವರೆದು ಅದನ್ನು ಸರಿ ಮಾಡಿಸ್ಬೇಕು ಅಂತ ನಾನು ನಗರಸಭೆ ಒಳಗೆ ಮನವಿ ಮಾಡ್ತೀನಿ. ಹಿಂದೆ 96ರಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಈ ಮಶಾಣಗಳಲ್ಲಿ ಒಬ್ಬ ಕಾವಲುಗಾರನ ಹಾಕಬೇಕು, ಅವನಿಗೆ ಒಂದು ಸಂಬಳ ಕೊಟ್ಟರೂ ಚಿಂತೆ ಇಲ್ಲ, ಇಲ್ಲ ಒಂದು ಹೆಣ ಬಂದಾಗೆ ಆ ಹೆಣಕ್ಕೆ ಇಷ್ಟು ಅಂತ ವಸೂಲಿ ಮಾಡಿ ಅವನಿಗೆ ಸಂಬಳ ಕೊಡ್ಬೋದು. ಅದು ಮಾಡಬೇಕು ಅಂತ ಹಿಂದೆನೇ ರೆಸಲ್ಯೂಷನ್ ಆಗೈತೆ. ಆದರೂ ಸಹ ಅದರ ಬಗ್ಗೆ ಕಾರ್ಯರೂಪಕ್ಕೆ ತರಲಿಲ್ಲ. ಈಗಾದರೂ ನಮ್ಮ ಕಮಿಷನರು ಸ್ವಲ್ಪ ಎಚ್ಚೆತ್ಕೊಂಡು ಒಬ್ಬರ ನೇಮಕ ಮಾಡಿ ಒಂದು ಹೆಣ ಬಂದಾಗೆ ಹೆಣಕ್ಕೆ ಇಷ್ಟು ಅಂತ ಬಿಲ್ ಹಾಕೋ ಥರ ಮಾಡಬೇಕು. ಆ ಥರ ಮಾಡಬೇಕು. ಇನ್ನು ಕೆಲವರು ಒಂದು ಹೆಣ ತಗೊಂಬಂದ್ಬಿಟ್ಟು 10 ಅಡಿ ದೊಡ್ಡ ಮಂಟಪನೇ ಕಟ್ತಾರೆ. ಅದನ್ನು ಅವಾಯ್ಡ್ ಮಾಡಿಸ್ಬೇಕು. ಇನ್ನು ಸ್ಮಶಾನದಲ್ಲಿ ತಮ್ಮ ಪೂರ್ವಿಕರನ್ನ ಸಮಾಧಿ ಮಾಡಿದವರು ಯಾರೇ ಆಗಲಿ ಇಡೀ ಸ್ಮಶಾನ ಬೇಡ, ತಮ್ಮ ಪೂರ್ವಿಕರ ಸಮಾಧಿಗಳ ಅಕ್ಕಪಕ್ಕದಲ್ಲಾದರೂ ತಾವೇ ಸ್ವಚ್ಛ ಮಾಡಿದ್ರೆ ಆಗ ಸ್ಮಶಾನಕ್ಕೆ ಇಂತಹ ಸ್ಥಿತಿ ಬರುವುದನ್ನು ತಪ್ಪಿಸಬಹುದಾಗಿದೆ.
ಇನ್ನು ಸ್ಮಶಾನಗಳ ಸ್ವಚ್ಛತೆಗಾಗಿ ಮಹಾಲಯ ಅಮಾವಾಸ್ಯೆ ಹಿಂದಿನ ದಿನ ಮಾತ್ರ ಬಂದು ಸ್ವಚ್ಛತೆ ಮಾಡಿ ತಮ್ಮ ಕೆಲಸ ಮುಗಿಯಿತು ಎಂದು ನೆಟ್ಟುಸಿರು ಬಿಡುವ ನಗರಸಭೆ ಅಧಿಕಾರಿಗಳು ಸ್ಮಶಾನದಲ್ಲಿ ನೀತಿ ನಿಯಮಗಳನ್ನು ಅಳವಡಿಸಲು ಮುಂದಾಗಬೇಕಿದೆ. ಜೊತೆಗೆ ಸ್ಮಶಾನಗಳಲ್ಲಿ ಮದ್ಯಪಾನ ಮಾಡುವ ಕುಡುಕರ ಕಾಟ ತಪ್ಪಿಸಲು ನಗರಸಭೆಗೆ ಸ್ಮಶಾನ ಕಾಯಲು ಒಬ್ಬ ಕಾವಲುಗಾರರನ್ನ ನೇಮಿಸಬೇಕಿದೆ. ಇದರಿಂದ ಸ್ಮಶಾನದಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳು ತಡೆಯಲು ಸಾಧ್ಯವಾಗಲಿದೆ. ಇನ್ನು ಮುಖ್ಯವಾಗಿ ಪೊಲೀಸ್ ಇಲಾಖೆ ಈವರೆಗೂ ಕೇವಲ ನಗರದ ನಾಗರಿಕರ ರಕ್ಷಣೆಗಾಗಿ, ಸಂಚಾರ ನಿಯಂತ್ರಣಕ್ಕಾಗಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇದೀಗ ಸ್ಮಶಾನಗಳತ್ತಲೂ ಮುಖ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಕುಡುಕರನ್ನ ಮಾತನಾಡಿಸಲು ಸಾಮಾನ್ಯರಿಗೆ ಸಾಧ್ಯವಾಗದ ಸ್ಥಿತಿ ಇದೆ. ಅವರೇನಿದ್ದರೂ ಖಾಕಿ ಕಂಡರೆ ಮಾತ್ರ ದಾರಿಗೆ ಬರುವ ಜಾಯಮಾನದವರಾಗಿದ್ದು, ಸ್ಮಶಾನಗಳಲ್ಲಿ ನಡೆಯುತ್ತಿದೆ ಎನ್ನಲಾದ ಅನೈತಿಕ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ರಾತ್ರಿ ವೇಳೆ ಇದೀಗ ಸ್ಮಶಾನಗಳತ್ತಲೂ ಕಾವಲು ಕಾಯಬೇಕಾದ ಸ್ಥಿತಿ ಎದುರಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಅದು ಏನೇ ಇರಲಿ, ಇದೀಗ ಸ್ಮಶಾನಗಳು ಸ್ವಚ್ಛವಾಗಿ, ಸಮಾಧಿಗಳು ಕಾಣುವಂತಾಗಲಿ ಮತ್ತು ಸ್ಮಶಾನಗಳಲ್ಲಿ ನಡೆಯುತ್ತಿವೆ ಎನ್ನಲಾದ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಬೀಳಲಿ ಎಂದು ಹಾರೈಸೋಣ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಪಿಲಾ ನದಿಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಹೆಚ್ಚುತ್ತಿರುವ ಪ್ರವಾಹದಿಂದಾಗಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರನಿಗೂ ಕಪಿಲೆಯ ಜಲ ದಿಗ್ಬಂಧನವಾಗಿದೆ. ಅಲ್ಲದೆ ತಗ್ಗು ಪ್ರದೇಶಗಳ ಜನರು ನೆರೆಯ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ. ಕಪಿಲಾ ನದಿಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಹೆಚ್ಚುತ್ತಿರುವ ಪ್ರವಾಹದಿಂದಾಗಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರನಿಗೂ ಕಪಿಲೆಯ ಜಲ ದಿಗ್ಬಂಧನವಾಗಿದೆ. ಅಲ್ಲದೆ ತಗ್ಗು ಪ್ರದೇಶಗಳ ಜನರು ನೆರೆಯ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ. ಕಬಿನಿ ಹಾಗೂ ನುಗು ಜಲಾಶಯದಿಂದ ಒಟ್ಟಾರೆ 80,000 ಕ್ಯೂಸೆಕ್ ಪ್ರಮಾಣದ ನೀರನ್ನು ಹೊರಬಿಡಲಾಗಿತ್ತು. ಇದರಿಂದಾಗಿ ಮಲ್ಲನಮೂಲೆ ಸಮೀಪ ಮೈಸೂರು ನಂಜನಗೂಡು ಮುಖ್ಯ ರಸ್ತೆಗೆ ಪ್ರವಾಹದ ನೀರು ಸಂಪೂರ್ಣ ಜಲಾವೃತವಾಗಿದೆ. ಪ್ರವಾಹದ ಹೆಚ್ಚಳದಿಂದಾಗಿ ನಂಜನಗೂಡು ನಗರದ ತೋಪಿನ ಬೀದಿ, ಸರಸ್ವತಿ ಕಾಲೋನಿ ಹಾಗೂ ಹಳ್ಳದಕೇರಿ ಬಡಾವಣೆಯಲ್ಲಿ ಮನೆಗಳು ಜಲಾವೃತವಾಗಿವೆ. ತಾಲೂಕು ಆಡಳಿತದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿನ ನಿವಾಸಿಗಳನ್ನು ಸ್ಥಳಾಂತರಿಸಲು ನೆರವಾದರು. ನಂಜನಗೂಡು ಶ್ರೀ ನಂಜುಂಡೇಶ್ವರನಿಗೂ ಕಪಿಲೆಯ ದಿಗ್ಬಂಧನವಾಗಿದ್ದು, ದೇವಾಲಯದ ಸಮೀಪಕ್ಕೆ ಈಗಾಗಲೇ ಸಾಕಷ್ಟು ನೀರು ಹರಿದು ಬಂದು ಜಲಾವೃತವಾಗಿದೆ. ಕಪಿಲಾ ನದಿಯ ಸ್ನಾನಘಟ್ಟಗಳು, ಅಯ್ಯಪ್ಪ ಸ್ವಾಮಿ ದೇವಾಲಯ, ಪರಶುರಾಮ ದೇವಾಲಯ, ಶ್ರೀಕಂಠೇಶ್ವರ ಕಲ್ಯಾಣ ಮಂಟಪ, ಹಳ್ಳದಕೇರಿ ದೇವಾಲಯದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೂ ಪ್ರವಾಹದ ನೀರು ಹರಿದು ಬಂದು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು, ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಈಗಾಗಲೇ ಕಪಿಲಾ ನದಿಯನ್ನು ವೀಕ್ಷಿಸಲು ತಾಲೂಕಿನ ಜನರು ತಂಡೋಪತಂಡವಾಗಿ ಆಗಮಿಸಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿರುವುದು ಕಂಡುಬಂದಿದೆ. ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಪರಶುರಾಮ ದೇವಾಲಯದ ಆವರಣದಲ್ಲಿ ನಾವಿದ್ದೇವೆ. ಈಗ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಕಪಿಲಾ ನದಿ ಪ್ರವಾಹಕ್ಕೆ ಆ ದೇವಾಲಯ ಯಾವ ರೀತಿ ಮುಳುಗಡೆ ಆಗಿದೆ ಅಂತ. ಈಗಾಗಲೇ ತಾಲೂಕು ಆಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಅಂತಲೇ ನಾವು ಹೇಳ್ಬೋದು. ಹಾಗೆಯೇ ಈಗಾಗಲೇ ಯಾವುದೇ ಭಕ್ತರಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿಗೆ ನೇಮಕ ಮಾಡಲಾಗಿದೆ. ಯಾರು ಕೂಡ ಕಪಿಲಾ ನದಿ ದಡಕ್ಕೆ ಹೋಗಬಾರ್ದು ಅಂತಲೂ ಕೂಡ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಎಲ್ಲ ತಗ್ಗು ಪ್ರದೇಶಗಳಿಗೆ ಕಪಿಲಾ ನದಿಯ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತಲೇ ಕೂಡ ನಾವು ಹೇಳ್ಬಹುದಾಗಿದೆ. ಹಾಗೆಯೇ ನಾವು ನಂಜುಂಡೇಶ್ವರನ ಸ್ನಾನಘಟ್ಟಗಳು ಹಾಗೂ ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನಮೂಲೆ ಮಠ ಸೇರಿದಂತೆ ಹಳ್ಳದಕೇರಿ ಬಡಾವಣೆಗಳು ಕೂಡ ನೀರು ನುಗ್ಗಿದೆ. ಅಲ್ಲಿ ವಾಸ ಮಾಡ್ತಕ್ಕಂಥ ಜನರ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದೆ ಅಂತಲೇ ಕೂಡ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬಡಾವಣೆಗಳಲ್ಲಿ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾಗೂ ಇನ್ನಿತರ ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿದೆ ಅಂತಲೇ ಹೇಳ್ಬೋದು. ಏನು ಸಂತ್ರಸ್ತ ಜನರಿಗೆ ಈಗಾಗಲೇ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ.
ಅದರಂತೆ ಉಳ್ಳಹಳ್ಳಿ ಗ್ರಾಮಗಳ ಕಪಿಲ ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿ ಅಲ್ಲಿನ ಜನರ ಕಷ್ಟ ಸುಖಗಳನ್ನು ವಿಚಾರಿಸಿ ಏನೋ ಉಳ್ಳಹಳ್ಳಿಯ ಚಂದ್ರೋದಯ ಕಲ್ಯಾಣ ಮಂಟಪಕ್ಕೂ ಕೂಡ ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಂಜನಗೂಡದಲ್ಲೂ ಕೂಡ ಗಂಜಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಅಲ್ಲಿ ಸಾಕಷ್ಟು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅಂತಲೇ ಕೂಡ ನಾವು ಹೇಳಬಹುದಾಗಿದೆ. ಇದು ನಂಜನಗೂಡಿನ ಕಪಿಲಾ ನದಿ ಪ್ರವಾಹಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿ. ಸುಮಾರು 80,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಈಗ ಹೊರಹರಿ ಬಿಡಲಾಗಿರ್ತಕ್ಕಂಥದ್ದು. ಇದಿಷ್ಟು ನಂಜನಗೂಡಿನ ಪ್ರಮುಖ ಈಗಿನ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. CTV ನ್ಯೂಸ್ ಕುಮಾರ್, ನಂಜನಗೂಡು. ಕುಮಾರ್, CTV ನ್ಯೂಸ್, ನಂಜನಗೂಡು. ಬಲಾಢ್ಯರ ಭೂದಾಹಕ್ಕೆ ಬಲಿಪಶುಗಳಾಗುವುದು ಅಮಾಯಕ ಬಡವರು. ಬಹುತೇಕ ಬಡವರೇ ವಾಸವಾಗಿರುವ ರಾಜೀವ್ ಗಾಂಧಿ ಬಡಾವಣೆಯ ಸಂಪರ್ಕ ರಸ್ತೆ ಬಲಾಢ್ಯರಿಂದ ಒತ್ತುವರಿಯಾಗಿದೆ. 66 ಅಡಿ ವಿಸ್ತೀರ್ಣದ ರಸ್ತೆಯನ್ನ 20 ಅಡಿಗಳಷ್ಟು ಕಿರಿದು ಮಾಡಿದ್ದಾರೆ. ಇಷ್ಟಕ್ಕೆ ತೃಪ್ತರಾಗದ ಅವರು ಮಳೆ ನೀರು ಹರಿದು ಹೋಗುವ ರಾಜಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿಗಳು ಒತ್ತುವರಿ ತೆರವು ಮಾಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗಾಂಧಿ ಬಡಾವಣೆಯ ಸಂಪರ್ಕ ರಸ್ತೆ ಬಲಾಢ್ಯರಿಂದ ಒತ್ತುವರಿಯಾಗಿದೆ. 66 ಅಡಿ ವಿಸ್ತೀರ್ಣದ ರಸ್ತೆಯನ್ನ 20 ಅಡಿಗಳಷ್ಟು ಕಿರಿದು ಮಾಡಿದ್ದಾರೆ. ಇಷ್ಟಕ್ಕೆ ತೃಪ್ತರಾಗದ ಅವರು ಮಳೆ ನೀರು ಹರಿದು ಹೋಗುವ ರಾಜಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿಗಳು ಒತ್ತುವರಿ ತೆರವು ಮಾಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರಸಭೆಯ 1ನೇ ವಾರ್ಡಿನ ರಾಜೀವ್ ಗಾಂಧಿ ಬಡಾವಣೆ ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲೂ ಮೊದಲು ಎಂಬ ಹಣೆಪಟ್ಟಿ ಸಹ ಇದೆ. ನಗರದಿಂದ ರಾಜೀವ್ ಗಾಂಧಿ ಬಡಾವಣೆಗೆ ಸಂಪರ್ಕಿಸುವ ಹಳೆ ಮಧುಗಿರಿ ರಸ್ತೆ ಇದೆ. ದಾಖಲೆಗಳಲ್ಲಿ 66 ಅಡಿಗಳ ಅಗಲದ ರಸ್ತೆ ಇರೋದು ಮಾತ್ರ 20 ಅಡಿಗಳು. ರಸ್ತೆಯ 2 ಬದಿಗಳು ಒತ್ತುವರಿಯಾಗಿ ಕಿರಿದಾದ ರಸ್ತೆಯಲ್ಲಿ 1000ಕ್ಕೂ ಹೆಚ್ಚು ಜನರು ನಿತ್ಯ ಓಡಾಡುತ್ತಾರೆ. ಇದೀಗ ರಾಜಕಾಲುವೆ ಮುಚ್ಚಿ ರಾಜಾರೋಷವಾಗಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ರಾಜಕಾಲುವೆ ಬಂದ್ ಆಗಿರುವುದರಿಂದ ಮಳೆ ಬಂದಾಗ ಮಳೆ ನೀರು ಹರಿದು ಹೋಗದೆ ರಸ್ತೆಯಲ್ಲಿ ನಿಲ್ಲುತ್ತದೆ. ರಸ್ತೆಯಲ್ಲೇ ಕುಂಟೆ ನಿರ್ಮಾಣವಾಗಿ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕವೇ ಕಡಿತವಾಗಲಿದೆ. ರಸ್ತೆ ಮತ್ತು ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ನಗರಸಭಾ ನಾಮಿನಿ ಸದಸ್ಯರಾದ ಕಾಂತರಾಜು, ಯಾರಿಗೂ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಈ ಹಿಂದಿನಿಂದಲೂ ರಾಜಕಾಲುವೆ ಮೂಲಕ ಮಳೆ ನೀರು ಹರಿದು ಹೋಗುತ್ತಿತ್ತು. ಈಗ ರಾಜಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಗುರುತಿಸುವ ತನಕ ಕೆಲಸ ಮಾಡಲು ಬಿಡುವುದಿಲ್ಲ ಎಂದರು. ಸರ್, ಇದು ರಾಜೀವ್ ಗಾಂಧಿ 1ನೇ ಹಂತ ಅಂದರೆ 1ನೇ ವಾರ್ಡು 1ನೇ ಹಂತದಿಂದ ನೀರು ಬರೋದು, ಪ್ಲಸ್ ಈ ಕಡೆ 2ನೇ ಹಂತ ಅದಕ್ಕಿದು ಮೋರಿ ಮಾಡೋದು, ಆ ಕಡೆಯಿಂದ ನೀರು ಬರೋದಕ್ಕೆ ಎರಡೂ ಸೇರಿ ನೀರು ಬಂದು ಹಿಂಗೆ ಈ ಕಡೆಯಿಂದ ಡೆವಲಪ್ಮೆಂಟ್ ಮಾಡಿ ನೀರು ಹೋಗ್ತಾ ಇತ್ತು ಯಾವಾಗೂ ಸದಾ. ಈಗ ಆ ಲೆಕ್ಕಕ್ಕೆ ಹೋದ್ರೆ ಬಾಲಾಜಿ ಲೇಔಟ್ ಅವರು ಅಕ್ವೈರ್ ಮಾಡವ್ರೆ ಈ ಜಾಗ ಲೆಕ್ಕಾಚಾರ ಹಾಕಿದ್ರೆ ಬಾಲಾಜಿ ಲೇಔಟ್ ಇವ್ರು ಲೇಔಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತೈತೆ ಬಾಲಾಜಿ ಲೇಔಟ್ ಅವರು ಇದು ನೀರು ಬಂದು ಏನಾಗ್ತಾಯಿತ್ತು, ಇಲ್ಲಿ ಖಾಲಿ ಇತ್ತಲ್ಲ ಅವಾಗ ನೀರು ಇಲ್ಲೇ ಇದ್ಬಿಡೋದು, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವ್ರು ಲೇಔಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಈಗ ನಮಗೆ ಗೊತ್ತಾಗ್ತೈತೆ ಮುಂದೆ ಕಂಟಿನ್ಯೂಷನ್ ಬಾಲಾಜಿ ಲೇಔಟ್ ಅವ್ರನ್ನ ಇದರಲ್ಲಿ ಅಕ್ವೈರೇಷನ್ ಮಾಡವ್ರೆ ಅಂತ. ಇದಕ್ಕೆ ರಾಜಕಾಲುವೆ ಅಂತ ನಿಮ್ಗೆ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿಂದ ನೀರು ಬರೋದು, ಇಲ್ಲಿಂದ ನೀರು ಬರೋದು, ಇದು ಅಡ್ಡಗಾಲ್ ಹಾಕ್ಬಿಟ್ಟವ್ರು, ಇದಕ್ಕೆ ಕಾಂಪೌಂಡ್ ಹಾಕ್ಬಿಡ್ತಾವ್ರೆ ಈ ಲೇಔಟ್ ಅವರು, ಇದಕ್ಕೆ ಸಂಬಂಧಪಟ್ಟ ಲೇಔಟ್ ಅವರು. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದಕ್ಕೆ ವಿರೋಧ ಮಾಡಿ ಇವಾಗ ತಹಸೀಲ್ದಾರ್ ಮೇಡಮ್ಗೆ ನಾವು ಹೇಳಿದ್ದೀವಿ. ತಹಸೀಲ್ದಾರ್ ಮೇಡಮು ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೇನ ಕಳಿಸ್ತೀನಿ ಅಂತ ಹೇಳಿದ್ರೆ ಆರ್ ಐ ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಸರ್ವೆ ಡಿಪಾರ್ಟ್ಮೆಂಟವರು ಬರ್ತಾರೆ, ಸರ್ವೆ ಮಾಡ್ತಾರೆ. ಅಲ್ಲೂ ಗಂಟ ನಾವು ಕೆಲಸ ನಿಲ್ಸೋಕೆ ಕೇಳಿದ್ದೀವಿ. ಕೆಲಸ ಆದರೂ ಕೆಲಸ ಮಾಡ್ತಾವ್ರು ಅವರು. ನಾವು ಹೇಳಿದ್ವಿ ಕೆಲಸ ನಿಲ್ಲಿಸ್ರಿ, ಇದನ್ನು ಕ್ಲಿಯರ್ ಮಾಡಿರಿ, ಇಲ್ಲಾಂದರೆ ಬಡವರು ಬಗ್ಗರು 100,000 ಜನ ಬದುಕ್ತಾರೆ ಏರಿಯಾ ಇದು, ಅವ್ರ ನೀರು ಹೆಂಗೆ ಹೋಗುತ್ತೆ? ಈಗ ಆಲ್ರೆಡಿ ಮಲೇರಿಯಾ ಡೆಂಗಿ ಜ್ವರ ಬಂದು ಜನ ಸಾಯ್ತಾವ್ರೆ, ರಾಜಕಾಲುವೆ ಎಲ್ಲ ಮುಚ್ತಾವ್ರೆ. ಈಗ ಇದು ಗೊತ್ತಿದ್ರು ಕಣ್ಮುಂದೆ ಗೊತ್ತಿದ್ರು ಅಧಿಕಾರಿಗಳು ಗೊತ್ತಿಲ್ಲ ಏನು ಉದ್ದೇಶನೋ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಕ್ಕೂ UGD ಸಮಸ್ಯೆಗೂ ಯಾವುದೋ ಕಾಲದ ಹಳೆ ನಂಟಿದ್ದಂತಿದೆ. ನಗರದ ಒಂದಲ್ಲ ಒಂದು ವಾರ್ಡಿನಲ್ಲಿ ಪದೇ ಪದೇ UGD ಸಮಸ್ಯೆ ಎದುರಾಗುತ್ತಲೇ ಇದ್ದು ಅದನ್ನು ಬಗೆಹರಿಸಲು ತಿಂಗಳುಗಟ್ಟಲೆ ಕಾಲಮಿತಿ ಆಗುತ್ತಲೇ ಇರೋದರಿಂದ ನಾಗರಿಕರು ನಿರಂತರವಾಗಿ ಸಮಸ್ಯೆ ಅನುಭವಿಸುವಂತಾಗಿದೆ.
ಕಳೆದ ಕೆಲ ದಿನಗಳ ಹಿಂದಷ್ಟೇ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ದಿನ್ನೇಹೊಸಳ್ಳಿ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆಯಾಗಿ ತಿಂಗಳಾನುಗಟ್ಟಲೆ ಜನರು ತೀವ್ರ ಸಮಸ್ಯೆ ಎದುರಿಸುವಂತಾಗಿತ್ತು. ಆದರೆ ಇದೀಗ ಅದೇ ವಾರ್ಡಿನ ಪೊಲೀಸ್ ವಸತಿ ಗೃಹಗಳಲ್ಲಿ ಸಮಸ್ಯೆ ಎದುರಾಗಿದ್ದು, ಕಳೆದ 2 ತಿಂಗಳಿನಿಂದ ಸಕ್ಕಿಂಗ್ ಮಷೀನ್ ಬಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನ ಪರಿಹರಿಸಲಾಗದೆ ಕೈಚೆಲ್ಲುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದರಿಂದ ಸಮಸ್ಯೆ ಬಗೆಹರಿಸದ ನಗರಸಭೆ ಸದಸ್ಯರಿಗೆ ಪೊಲೀಸ್ ವಸತಿ ಗೃಹಗಳ ಜನತೆ ಎಡೆತಾಕಿದ್ದು, ಶತಾಯಗತಾಯ ಸಮಸ್ಯೆ ಪರಿಹರಿಸಲೇಬೇಕಾದ ಸ್ಥಿತಿ ನಗರಸಭಾ ಸದಸ್ಯರಿಗೆ ಎದುರಾಗಿದೆ. ಇದರಿಂದ ನಗರಸಭೆ ಜೆಇ ಅವರೊಂದಿಗೆ ಚರ್ಚೆ ನಡೆಸಿದ ನಗರಸಭೆ ಸದಸ್ಯರು ಕೂಡಲೇ ಇಲ್ಲಿನ ಸಮಸ್ಯೆ ಪರಿಹರಿಸಲು ಯುಜಿಡಿ ಮುಖ್ಯ ಪೈಪ್ಲೈನ್ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಸದಸ್ಯರ ಮನವಿಗೆ ಸ್ಪಂದಿಸಿದ ಜೆಇ ಸ್ಥಳ ಪರಿಶೀಲನೆ ಮಾಡಿ ಮುಖ್ಯ ಪೈಪ್ಲೈನ್ ಬದಲಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ಈ ಮುಖ್ಯ ಪೈಪ್ಲೈನ್ ಹಾದು ಹೋಗಿರೋ ಮಾರ್ಗದಲ್ಲಿರುವ ಮ್ಯಾನ್ಹೋಲ್ ಬಳಿ 2 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳಿದ್ದು, ಮ್ಯಾನ್ಹೋಲ್ ಅಗಿದು ಯುಜಿಡಿ ನೀರು ಹೊರಬಂದರೆ ಆ ಟ್ರಾನ್ಸ್ಫಾರ್ಮರ್ ಉರುಳುವ ಆತಂಕ ಎದುರಾಗಿದೆ. ಇದರಿಂದ ಕೂಡಲೇ ಬೆಸ್ಕಾಂ ಇಲಾಖೆಗೆ ಮಾಹಿತಿ ನೀಡಿ ಪರಿಶೀಲಿಸಲು ಮನವಿ ಮಾಡಿದ್ದು, ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಂಬ ಉರುಳುವ ಆತಂಕವಿದ್ದು ರಕ್ಷಣಾ ಕಾರ್ಯಗಳೊಂದಿಗೆ ವಿದ್ಯುತ್ ಕಡಿತಗೊಳಿಸಿ ಕಾಮಗಾರಿ ನಡೆಸುವಂತೆ ಸೂಚನೆ ನೀಡಿದ್ದಾರೆ. ಇದರಿಂದಾಗಿ ನಗರಸಭೆ ಜೆಸಿಬಿಯನ್ನ ತಂದು ವಿದ್ಯುತ್ ಕಂಬಗಳು ಉರುಳಿ ಬೀಳದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಯುಜಿಡಿ ಪ್ರಮುಖ ಪೈಪ್ಲೈನ್ ಪರಿಶೀಲನೆ ನಡೆಸಿದ್ದು, ಇದರಲ್ಲಿ ಕಟ್ಟಿಕೊಂಡ ಪರಿಣಾಮವೇ ಸಮಸ್ಯೆ ಉದ್ಭವಿಸಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಪೈಪ್ಲೈನ್ ಬದಲಿಸಲು ಯೋಜನೆ ರೂಪಿಸಿದ್ದು, ಪ್ರಸ್ತುತ ಪೊಲೀಸ್ ವಸತಿ ಗೃಹಗಳ ನಾಗರಿಕರಿಗೆ ಕಳೆದ 2 ತಿಂಗಳಿನಿಂದ ಇದ್ದ ಯುಜಿಡಿ ಸಮಸ್ಯೆ ಪರಿಹಾರವಾಗಿದೆ. ಒಟ್ಟಿನಲ್ಲಿ ಯುಜಿಡಿ ಸಮಸ್ಯೆ ಎಂಬುದು ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾರ್ವತ್ರಿಕ ಸಮಸ್ಯೆಯಾಗಿ ಪರಿಣಮಿಸಿದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದ್ದ ಜನಪ್ರತಿನಿಧಿಗಳು ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿರುವ ಕಾರಣ ನಗರದಲ್ಲಿರುವ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ ಎನ್ನುತ್ತಿದ್ದಾರೆ ಪ್ರಜ್ಞಾವಂತ ನಾಗರಿಕರ. ಒಟ್ಟಿನಲ್ಲಿ ಪ್ರಸ್ತುತ 5ನೇ ವಾರ್ಡಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು, ಮತ್ತಷ್ಟು ವಾರ್ಡ್ಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಸಿಗಲಿದೆಯೋ ಕಾದು ನೋಡಬೇಕಿದೆ. 5ನೇ ವಾರ್ಡಿನ ಪೊಲೀಸ್ ವಸತಿ ಗೃಹಗಳು ಸುಮಾರು 230 ಮನೆಗಳ ಒಂದು ಯುಜಿಡಿ ಏನು ಹರಿದು ಹೋಗಬೇಕಿತ್ತು, ಅದು ಸುಮಾರು 2 ತಿಂಗಳಿಂದ ಅದು ಸ್ಟಾಗ್ನೆಟ್ ಆಗಿ ಎಲ್ಲಿ ಮೈನ್ ಲೈನ್ ಹೋಗಬೇಕಿತ್ತೋ ಅಲ್ಲಿ ಮೈನ್ ಲೈನಲ್ಲಿ ಸ್ಟಾಗ್ನೆಟ್ ಆಗಿ ಆ ಮ್ಯಾನ್ಯಲ್ ಹತ್ರ 2 ಟ್ರಾನ್ಸ್ಫಾರಮ್ ಬೇರೆ ಇತ್ತು. ಅಲ್ಲಿ ತುಂಬ ತೊಂದರೆ ಎದುರಾಗ್ತಾಯಿತ್ತು. ಯಾವಾಗಲೂ ದಿನ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ವಿ ನಗರಸಭೆಯಲ್ಲಿ. ಒಂದು 2-3 ಸಾರಿ ಹೇಳಿದಾಗ 2-3 ಸಾರಿ ವೆಹಿಕಲ್ಗಳು ಬಂತು. ಅದೇ ರೀತಿ ಅದನ್ನು ಜೆಟ್ಟಿಂಗ್ ಹೊಡೆದು ಪ್ರಯತ್ನ ಮಾಡಿದ್ರು ಅಧಿಕಾರಿಗಳು. ಪಾಪ ಅಧಿಕಾರಿಗಳು ಅವರ ಸಿಬ್ಬಂದಿ ವರ್ಗದವರೆಲ್ಲ ಬಂದು ಅದರ ಸಮಸ್ಯೆ ಬಗೆಹರಿಲಿಲ್ಲ. ಆದ್ದರಿಂದ ನಾನು ಪೌರಾಯುಕ್ತರ ಗಮನಕ್ಕೆ ತಂದೆ. ಇಲ್ಲ, ಇದು ತುಂಬ ತೊಂದರೆ ಆಗ್ತಾಯಿದೆ, ನನಗೆ ವಾರ್ಡಿನ ಜನ ನನಗೆ ಪದೇ ಪದೇ ಹೇಳ್ತಾ ಇರೋದ್ರಿಂದ ತಾವು ಯಾರನ್ನಾದರೂ ಒಳ್ಳೆ ಗುತ್ತಿಗೆದಾರನ ಕಳಿಸಿ ಏನದು ಪೈಪು ಹೊಸ ಚೇಂಜ್ ಮಾಡಬೇಕಾ, ಇಲ್ಲ ಅದನ್ನೇ ರೆಡಿ ಮಾಡೋಕ್ಕಾಗುತ್ತಾ ಒಂದು ಸಾರಿ ನೋಡಿ ಅಂತೇಳಿ ಜೈ ಅವ್ರಿಗೆ ಹೇಳಿದಾಗ, ಸರಿ ಅವರು ಬಂದು ಒಂದು ನಮ್ಮ ಗುತ್ತಿಗೆದಾರ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಬಂದು ತೋರಿಸಿದಾಗ ಅವರು ಇಲ್ಲ ಅಗದು ಚೆಕ್ ಮಾಡ್ತೀನಿ ಅಂತೇಳಿ 3 ದಿನದಿಂದ ಅಗದು ಒಂದು 8 ಅಡಿ ಡೀಪು ಅಗದಿದ್ದಾರೆ. ಆದರೆ ಸಮಸ್ಯೆ ಇನ್ನೊಂದು ಎದುರಾಯಿತು. ಅಲ್ಲಿ 2 ಟ್ರಾನ್ಸ್ಫಾರಮ್ಗಳು ಇರೋದ್ರಿಂದ ಅಲ್ಲಿ ಮಾತ್ರ ಸಮಸ್ಯೆ ಗೊತ್ತಾದ ಮೇಲೆ ಆ ಪೈಪು ಹೊಡೆದ್ರೆ ಒಂದೇ ಸಾರಿ ಒಂದು 2 ತಿಂಗಳಿಂದ ಏನು ನಿಂತಿತ್ತು ನೀರು, ಅದನ್ನು ಒಂದೇ ಸಾರಿ ಬಂದಾಗ ತೊಂದರೆ ಆಗುತ್ತೆ ಅಂಥೇಳಿ ಆ ಕಂಬಗಳು ಬಿದ್ದೋಗ್ಬೋದಲ್ಲ ಅಂತೇಳಿಬಿಟ್ಟು ನಾವು KEB ಎ ಅವ್ರಿಗೆ ಫೋನ್ ಮಾಡಿ ನಾಗೇಶ್ ಅವ್ರಿಗೆ ವಿಷಯ ಮುಡಿಸಿದಾಗ ಅವರು ಬಂದು ಸ್ಥಳ ಎಲ್ಲ ಪರಿಶೀಲನೆ ಮಾಡಿ, ಇಲ್ಲ ಇದು ಒಂದು ಕಡೆ ಕಂಬ ಮಾತ್ರ ಬಿದ್ದರೂ ಬೀಳ್ಬೋದು, ಏನಾದರೂ ಸೇಫ್ಟಿ ಮಾಡಿಕೊಂಡು ನೀವು ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ನಗರಸಭೆಗೆ ಮತ್ತೊಂದು ಸಾರಿ ಫೋನ್ ಮಾಡಿ JCB ಕರೆಸಿ JCB ಮುಖಾಂತರ ಅದರಿಗೆ ಅಡ್ಡಲಾಗಿ ನಿಲ್ಲಿಸಿ ಕಂಬ ಬೀಳದೇ ಇರೋ ಥರ ಆಮೇಲೆ ಪೈಪೆಲ್ಲ ಒಡೆದು ಇವಾಗ ಹೊಡೆದಿದ್ದರಿಂದ ಸಮಸ್ಯೆನೂ ಬಗೆಹರಿದಿದೆ. ದುರಸ್ತಿ ಕಾರ್ಯ ಕೂಡ ಯಶಸ್ವಿಯಾಗಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಹಿಂದೆ ಇದ್ದ ACBಯನ್ನ ರದ್ದು ಮಾಡಿ ಲೋಕಾಯುಕ್ತ ಇಲಾಖೆಯನ್ನ ಬಲಪಡಿಸುವಂತೆ ನ್ಯಾಯಾಲಯ ಹೇಳಿದ ಕಾರಣಕ್ಕೆ ಇದೀಗ ಲೋಕಾಯುಕ್ತ ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಮಾತ್ರವಲ್ಲ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಸರ್ಕಾರಿ ಇಲಾಖೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರಿಂದ ದೂರುಗಳನ್ನು ಪಡೆಯಲು ಸಭೆ ಕರೆದರೆ ಆ ಸಭೆಗೆ ಪ್ರಚಾರವೇ ಇಲ್ಲದೆ ನೀರಸವಾಗಿ ಅಂತ್ಯವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು,
ಲೋಕಾಯುಕ್ತ ಅಧಿಕಾರಿಗಳು ನಿರ್ವಹಿಸುವ ಸಭೆಗಳ ಬಗ್ಗೆ ಪ್ರಚಾರವೇ ದೊರೆಯುತ್ತಿಲ್ಲ. ಇದರಿಂದ ಸಭೆ ಇರುವ ಬಗ್ಗೆ ಮಾಹಿತಿಯೇ ಇಲ್ಲದೆ ಸಾರ್ವಜನಿಕರು ದೂರು ನೀಡಲು ಸಭೆಗಳತ್ತ ಮುಖ ಮಾಡುತ್ತಿಲ್ಲ. ಹಾಗಾಗಿ ಲೋಕಾಯುಕ್ತರ ಕುಂದುಕೊರತೆ ಸಭೆಗಳು ನೀರಸವಾಗಿ ಮುಕ್ತಾಯವಾಗುತ್ತಿವೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಅಧಿಕಾರಿಗಳ ಜೊತೆ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆಯನ್ನು ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯು ಅದೇ ರೀತಿಯಲ್ಲಿ ಅಂತ್ಯವಾಗಿದ್ದು ವಿಶೇಷ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸೇರಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆ ಏರ್ಪಡಿಸಿದ್ದರು. ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸಾಲಿನಲ್ಲಿ ನಿಂತು ಅಹವಾಲುಗಳನ್ನು ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಮನವಿ ಮಾಡಿದರು. ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆರೋಪಿಸಿದರು. ಸ್ಥಳದಲ್ಲೇ ಆಗುವ ಕೆಲಸಗಳನ್ನು ಅಧಿಕಾರಿಗಳಿಗೆ ಹೇಳಿ ಪರಿಹರಿಸಲಾಯಿತು. ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೇವಲ 16 ಅಹವಾಲು ಸ್ವೀಕಾರ ಮಾಡಲಾಗಿದೆ. ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಕೊರತೆಯಿಂದ ಸಭೆಗೆ ಯಾರು ಸಮಸ್ಯೆಗಳನ್ನು ತರದೇ ಇರುವುದು ಎದ್ದು ಕಾಣುತ್ತಿದೆ. ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಭೆಗೆ ಬಂದು ತಮ್ಮ ಅಹವಾಲುಗಳನ್ನು ನೀಡಿದ್ದಾರೆ. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾನ್ಯ ಲೋಕಾಯುಕ್ತ ಸಾಹೇಬರ ನಿರ್ದೇಶನದಂತೆ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಗೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದು, ಸಾರ್ವಜನಿಕರು ಸಹ ಭಾಗವಹಿಸಿದ್ದಾರೆ. ಒಟ್ಟು 16 ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ. ಕಂದಾಯ ಇಲಾಖೆಗೆ 8 ಅರ್ಜಿ, ನಗರಸಭೆಗೆ 6 ಅರ್ಜಿ, ಇನ್ನುಳಿದ ಇಲಾಖೆಗೆ 2 ಅರ್ಜಿಗಳು. ಅದರಲ್ಲಿ ಈ ಸ್ಥಳದಲ್ಲೇ ಮಾನ್ಯ ತಹಸೀಲ್ದಾರ್ ಜೊತೆಗೆ ಚರ್ಚಿಸಿ ಏನು ಅವರಿಗೆ ಪೆನ್ಷನ್ ಬೇಕು ಮತ್ತು ಪಡಿತರ ಆ ಕುರಿತು 2 ಅರ್ಜಿಯನ್ನು ಇಲ್ಲಿ ಸ್ಥಳದಲ್ಲೇ ಡಿಸ್ಪೋಸಲ್ ಮಾಡಿದ್ವಿ. ಸಮಸ್ಯೆಗಳು ವಿಶೇಷವಾಗಿ ಕಂದಾಯ ಇಲಾಖೆಗೆ ಅದು ಖಾತಾ ಸಮಸ್ಯೆ ಮತ್ತು ಏನು ಹೊಸ ಪಡಿತರ ಚೀಟಿ ಪಡಿಬೇಕು ಅಂತಂದ ಆ ಸಮಸ್ಯೆ, ಹಾಗೆ ನಗರಸಭೆಗೆ ಕೆಲವು ರಸ್ತೆ ಅಭಿವೃದ್ಧಿ ಆಗಬೇಕು ಮತ್ತು ಕೆಲವೊಂದು ನಿಯಮಾವಳಿಗಳನ್ನ ವಿರೋಧಿಸಿಬಿಟ್ಟು ಖಾಸಗಿ ವ್ಯಕ್ತಿಗಳು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಆ ಕುರಿತು ಅರ್ಜಿಗಳಿವೆ. ಅದೇ ಮಾಹಿತಿ ನಾವು 4 ದಿನದ ಹಿಂದೆ ನಾವು ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ಸದರಿ ಆಫೀಸರ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಮತ್ತು ಪತ್ರಿಕೆಯಲ್ಲೂ ಸಹ ಪ್ರಕಟಣೆ ಮಾಡಿದ್ದೀವಿ. ನಿಮ್ಮಿಂದಲೂ ಸಹ ಸ್ವಲ್ಪ ಹೆಚ್ಚು ಪ್ರಚಾರ ಬೇಕು. ನಮ್ಮದು ಉದ್ದೇಶ ಏನು, ಅದು ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಬ್ಬ ನಾಗರಿಕನಿಗೆ ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇದೆ ಅವರಿಗೆ ತಲುಪಬೇಕು, ತಾವು ಸಹಕರಿಸಬೇಕು. ಈ ವೇಳೆ ತಹಸೀಲ್ದಾರ್ ಅನಿಲ್ ಕುಮಾರ್, ಇಒ ಮಂಜುನಾಥ್, ನಗರಸಭೆ ಪೌರಾಯುಕ್ತ ಉಮಾಶಂಕರ್, ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕ ಮೋಹನ್, ಶಿವಪ್ರಸಾದ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಧೋಳ ಚರಮೂರ್ತಿ ಮಠದ ಪವಾಡ ಪುರುಷರಾದ ಶಿವಲಿಂಗ ಮಹಾಸ್ವಾಮೀಜಿಯ ಪುಣ್ಯ ಶತಮಾನೋತ್ಸವದ ಸ್ಮರಣೆ ನಡೆಯಲಿದೆ. ಪರಕೀಯರ ದಾಳಿಗೆ ಸಿಲುಕಿ ಅಳಿವಿನ ಅಂಚಿನಲ್ಲಿದ್ದ ಕನ್ನಡ ನಾಡ ನುಡಿಯನ್ನು ರಾಜ್ಯದ ಗಡಿಭಾಗದಲ್ಲಿ ಬೆಳೆಸಿರುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿದ ಕಮಲನಗರ ತಾಲೂಕಿನ ಮುಧೋಳ ಚರಮೂರ್ತಿ ಮಠದ ಪವಾಡ ಪುರುಷ ಶಿವಲಿಂಗ ಮಹಾಸ್ವಾಮಿಗಳು ಸ್ವತಂತ್ರ ಸೇನಾನಿಗಳು. ಧಾರ್ಮಿಕ ಪ್ರಾಚಾರ್ಯದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧಾರ್ಮಿಕ ದಾಳಿಯಿಂದ ರಾಜ್ಯದ ಗಡಿಭಾಗದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದಲ್ಲದೆ ಉರ್ದು, ಆಂಗ್ಲ ಭಾಷೆಯ ಪ್ರಭಾವಕ್ಕೆ ಸಿಲುಕಿ ಅಳಿವಿನ ಅಂಚಿನಲ್ಲಿದ್ದ ಕನ್ನಡ ಭಾಷೆಯ ರಕ್ಷಣೆ ಮಾಡಿ ಗಡಿಭಾಗವಾದ ಬೀದರ್ನಲ್ಲಿ ನಾಡನುಡಿ ರಕ್ಷಣೆ ಮಾಡಿದ ಕೀರ್ತಿ ತಾಲೂಕಿನ ಮುಧೋಳ ಚರಮೂರ್ತಿ ಮಠದ ಪವಾಡ ಪುರುಷರಿಗೆ ಸಲ್ಲುತ್ತದೆ ಎಂದು ಶಿವಲಿಂಗ ಶಿವಾಚಾರ್ಯರು ತಿಳಿಸಿದರು. ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಆಚರಿಸುವ ಮುಧೋಳ ಚರಮೂರ್ತಿ ಮಠದ ಪವಾಡ ಪುರುಷ ಶಿವಲಿಂಗ ಮಹಾಸ್ವಾಮಿ ಪುಣ್ಯ ಸ್ಮರಣಾರ್ಥ ನಡೆಸುವ ಕಾರ್ಯಕ್ರಮಗಳನ್ನು ಈ ವರ್ಷ ಶತಮಾನೋತ್ಸವ ನಿಮಿತ್ತವಾಗಿ ಅದ್ದೂರಿಯಾಗಿ ನೆರವೇರುತ್ತಿದ್ದು, ಆಗಸ್ಟ್ 1ರಂದು ನಡೆಯುವ ಅಂತಿಮ ಸಮಾರೋಪಕ್ಕೆ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಈ ಗ್ರಾಮದ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದ್ರೆ, ಈ ಮಠದ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗವನ್ನು ನೋಡಿದ್ರೆ ಅದು ಹಿಂದಿನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಸ್ಮರಣೆ ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಆ ಭಾಗಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಇದ್ರೆ ಈ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾರಾದರೂ ಗುರುಗಳಿದ್ರೆ ಪುಣ್ಯ ಶತಮಾನೋತ್ಸವದ ಸಂತನಾಗಿರ್ತಕ್ಕಂಥ ಶಿವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗತ್ತೆ. ನಮ್ಮೆಲ್ಲರೂ ಕೂಡ ಇವತ್ತೆಲ್ಲ ರೀತಿಯಿಂದ ಕೂಡ ಮಾಡಬೇಕಾದ್ರೆ ಈ ಪುಣ್ಯ ಶತಮಾನೋತ್ಸವದಲ್ಲಿ ಭಾಗಿಯಾಗಿರೋದು ನಮ್ಮೆಲ್ಲರ ಯುವಕರು, ನಮ್ಮ ಕಾರ್ಯಕರ್ತರು ಪುಣ್ಯವಾಗಿರ್ತದೆ. ಉಪಸ್ಥಿತರಿದ್ದ ಯಕಂಚಿಯ ಶ್ರೀಗಳು ಮಾತನಾಡಿ, ಮುಧೋಳ ಅಪ್ಪಾಜಿ ಎಂದೇ ಗುರುತಿಸಿಕೊಂಡ ಶ್ರೀಗಳು ಪವಾಡಗಳ ಮೂಲಕ ತಮ್ಮ ಭಕ್ತರ ತಂದೆ ಸ್ಥಾನ ಪಡೆದು ಸರ್ವ ಜನರ ಅಪ್ಪಾಜಿ ಅವರ ಪ್ರಸಾದ ಸರ್ವ ರೋಗಕ್ಕೆ ಮದ್ದಾಗಿದೆ. ಜಿಲ್ಲೆಯ ಸದ್ಭಕ್ತರೆಲ್ಲರೂ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ವಿಜಯಪುರ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಗರವಾಗಿದೆ. ದಿನನಿತ್ಯ ನೂರಾರು ಬಸ್ಸುಗಳು ನಿಲ್ಲುವ ಕಿರಿದಾದ ಬಸ್ ನಿಲ್ದಾಣ ಆಗಿರುವ ಕಾರಣ ಪ್ರಯಾಣಿಕರ ಪರದಾಟ ಪ್ರತಿನಿತ್ಯ ತಪ್ಪಿದ್ದಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 70 ವರ್ಷಗಳಿಂದ ಬಸ್ ನಿಲ್ದಾಣ ಇದೇ ರೀತಿ ಇದ್ದು ಬಸ್ಸುಗಳು ನಿಲ್ಲಿಸಲು ಜಾಗವಿಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ವಿಜಯಪುರ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಗರವಾಗಿದೆ. ದಿನನಿತ್ಯ ನೂರಾರು ಬಸ್ಗಳು ನಿಲ್ಲುವ ಕಿರಿದಾದ ಬಸ್ ನಿಲ್ದಾಣ ಆಗಿರುವ ಕಾರಣ ಪ್ರಯಾಣಿಕರ ಪರದಾಟ ಪ್ರತಿನಿತ್ಯ ತಪ್ಪಿದ್ದಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 70 ವರ್ಷಗಳಿಂದ ಬಸ್ ನಿಲ್ದಾಣ ಇದೇ ರೀತಿ ಇದ್ದು ಬಸ್ಗಳು ನಿಲ್ಲಿಸಲು ಜಾಗವಿಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣವಾಗಿ ಮಾರ್ಪಡಿಸುವಂತೆ ಸಾರ್ವಜನಿಕರ ಆಗ್ರಹವಾಗಿದ್ದು, ವಿಜಯಪುರ ಬಸ್ ನಿಲ್ದಾಣಕ್ಕೆ ದಿನನಿತ್ಯ 60ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಬಂದು ಹೋಗುತ್ತವೆ. ಇದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳು 60ಕ್ಕೂ ಹೆಚ್ಚು ಬಂದು ಹೋಗುತ್ತವೆ. ಖಾಸಗಿ ಡಿವಿಡಿ ಬಸ್ಗಳ ಸಂಖ್ಯೆಯೂ ಹೆಚ್ಚಾಗಿದ್ದು, ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಲು ಸ್ಥಳವಿಲ್ಲದೆ ಚಾಲಕರು ಮತ್ತು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
10 ಬಸ್ಗಳು ಒಂದೇ ಸಮ ಬಂದರೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಲು ಜಾಗವಿಲ್ಲ. ಇದಕ್ಕೆ ಪುರಸಭೆ ಅಧಿಕಾರಿಗಳು ಗಮನ ಕೊಟ್ಟು ಬಸ್ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಸನದ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಮಳೆಯಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ಇದ್ದು, ಬೇಸಿಗೆಯ ಬಿಸಿಲಿನಲ್ಲಿ ಪ್ರಯಾಣಿಕರು ಬಸ್ಸಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅವ್ಯವಸ್ಥೆಗಳ ಆಗರವಾಗಿ ವಿಜಯಪುರ ಬಸ್ ನಿಲ್ದಾಣ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಸುಮಾರು ಒಂದು 100 ಬಸ್ ನಾಳೆ ಬರ್ತಾವೆ ಇಲ್ಲಿ. BMTC 60 ಗಾಡಿ ಬರ್ತವೆ, KSRTC ಒಂದು 60-70 ಬರ್ತವೆ. ಒಂದು 200 ಗಾಡಿ 300 ಗಾಡಿ ಓಡ್ತವೆ. ಜಾಗ ಇಲ್ಲ ಇಲ್ಲಿ, ಹೇಳಿ ಸಾಕಾದ್ರು, ಯಾರು ಅದ್ರ ಬಗ್ಗೆ ಗಮನ ತಗೊಂತಾ ಇಲ್ಲ. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ. ಮಾಜಿ ಸಚಿವರಾದ ಬೈರೇಗೌಡ ಅವರ 20ನೇ ಪುಣ್ಯ ಸ್ಮರಣೆ ಅಂಗವಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲುವಹಳ್ಳಿ ರಮೇಶ್ ಅವರಿಂದ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಜಿ ಸಚಿವರಾದ ಬೈರೇಗೌಡ ಅವರ 20ನೇ ಪುಣ್ಯ ಸ್ಮರಣೆ ಅಂಗವಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲುವಹಳ್ಳಿ ರಮೇಶ್ ಅವರಿಂದ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೈತರು, ಕೃಷಿ ಕಾರ್ಮಿಕರು ಮತ್ತು ಹಮಾಲಿ ಕೆಲಸ ಮಾಡುವವರಿಗೆ ಅನ್ನ ಸಂತರ್ಪಣೆಯನ್ನು ಯಲುವಹಳ್ಳಿ ರಮೇಶ್ ಅವರ ಅಭಿಮಾನಿಗಳ ಬಳಗದಿಂದ ಇಂದು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಯಲುವಹಳ್ಳಿ ರಮೇಶ್, ಬೈರೇಗೌಡರು ಅತಿ ಸರಳ ರಾಜಕಾರಣಿ ಮತ್ತು ಸ್ನೇಹಜೀವಿ ಆಗಿದ್ದರು ಎಂದು ತಿಳಿಸಿದರು. ಬೈರೇಗೌಡರ ಹೆಸರಿನಲ್ಲಿ APMC ಮಾರುಕಟ್ಟೆಯಲ್ಲಿ ರೈತರಿಗೆ ಮತ್ತು ಕೂಲಿ ಕೆಲಸ ಮಾಡುತ್ತಿರುವವರಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದು, ಮಾರುಕಟ್ಟೆಗೆ ಬರುವ ರೈತರು ಮತ್ತು ಕೂಲಿ ಕಾರ್ಮಿಕರು ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಬೇಕಾದ ಸ್ಥಿತಿ ಇದೆ. ಹಾಗಾಗಿ ಈ ವ್ಯವಸ್ಥೆ ಮಾಡಿರುವುದಾಗಿ ಯಲುವಹಳ್ಳಿ ರಮೇಶ್ ತಿಳಿಸಿದರು. ತಮ್ಮ ರಾಜಕೀಯ ಗುರುಗಳಾದ ಬೈರೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಇವರ ಅಗಲಿಕೆಯನ್ನ ತಡೆಯುವ ಶಕ್ತಿ ಕೊಡಲಿ ಎಂದು ಕೋರುತ್ತೇನೆ ಎಂದರು. ಇದು ಕಳೆದ 2 ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಹಮಾಲಿಗಳು, ಕೃಷಿ ಕಾರ್ಮಿಕರು, ರೈತರು ಇವರೆಲ್ಲ ಅನೇಕ ಜನ ಪಾಪ ದೂರದಿಂದ ಬರ್ತಾರೆ. ಅವರು ಹೋಟ್ಲಿಗೆ ಹೋಗಿ ಹೇಳಿದ್ರು, ಇಂಟರ್ವ್ಯೂ ಮಾಡಿದಾಗ ಹಮಾಲಿಗಳು ಹೇಳಿದ್ರು, ನಾವು ಹೋಟ್ಲಿಗೆ ಹೋಗಿ ಅಲ್ಲಿ 70-80 ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಚಿತ್ರಾನ್ನ ಕೊಡ್ತಾರೆ, ಒಂದು ವಡೆ ಕೊಡ್ತಾರೆ. ಇಲ್ಲಿ ಹೊಟ್ಟೆ ತುಂಬ ಯಥೇಚ್ಛವಾಗಿ ತಿಂತೀವಿ, ಭಾಳ ತೃಪ್ತಿಯಾಗಿ. ಅವ್ರು ಖುಷಿ ಪಟ್ಟು ನೆಗಬೇಡಿ ಒಳ್ಳೆ ಅನ್ನದಾನ ಮಾಡ್ತಾ ಇದ್ದೀರಿ ಅಂದರೆ ಅದೇ ಸಾಕು ನಮ್ಗೆ. ಏನು ಹಾಕ್ಕೊಂಡು ಹೋಗಲ್ಲ, ಬರೋ ಬೆತ್ತಲೆ ಹೋಗೋ ಬೆತ್ತಲೆ ಇದು ಮಾಡ್ತೀವಲ್ಲ. ಆ ಬಡವರು, ದೀನದಲಿತರು, ಭಿಕ್ಷುಕರು, ಅನ್ನಕ್ಕೆ ಅನೇಕ ಜನ ಹಮಾಲಿಗಳು, ಕೃಷಿ ಕಾರ್ಮಿಕರು, ಮೂಟೆ ಹೊರೋರು, ಈ ಥರ ಅನೇಕ ಜನ ಪಾಪ ಇಲ್ಲಿ ಶ್ರಮಜೀವಿಗಳು. ಶ್ರಮ ಬರೀ 100 ರೂಪಾಯಿ ದಿನಕೂಲಿಗೆ ಶ್ರಮಪಟ್ಟು ಬೆವರು ಸುರಿಸುವಂಥ ಜನ ತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದೇ ನಮ್ಗೆ ಆನಂದ. ಅದು ಬೈರೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ. 20ನೇ ವರ್ಷದ ಪುಣ್ಯ ಸ್ಮರಣೆ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಉಸಿರೋವರೆಗೂ ನಾವು ಯಾಕೆ ಮಾಡ್ಕೊಂಡು ಹೋಗ್ತೀವಿ ಅವ್ರ ಹೆಸರಲ್ಲಿ. ಯಾಕಂದರೆ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಅಂಥ ಮಹಾನಾಯಕರನ್ನ ನಾವು ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಹಂಗಾಗಿ ಅಂಥ ಬೈರೇಗೌಡರನ್ನು ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ರೈತರು ಒಂದು ಕಡೆ ನೆರೆ, ಮತ್ತೊಂದು ಕಡೆ ಬರದಿಂದ ಪರದಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬಯಲುಸೀಮೆ ಪ್ರದೇಶದಲ್ಲಿ ಬರ ಕಾಡುತ್ತಿದ್ರೆ, ಇದೀಗ ನೆರೆಯ ಹಾವಳಿಯಿಂದಾಗಿ ರೈತರು ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ರೈತರ ಒಳಿತಿಗಾಗಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ರೈತರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ರಾಜ್ಯದ ರೈತರು ಒಂದು ಕಡೆ ನೆರೆ, ಮತ್ತೊಂದು ಕಡೆ ಬರದಿಂದ ಪರದಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬಯಲು ಸೀಮೆ ಪ್ರದೇಶದಲ್ಲಿ ಬರ ಕಾಡುತ್ತಿದ್ದರೆ, ಇದೀಗ ನೆರೆಯ ಹಾವಳಿಯಿಂದಾಗಿ ರೈತರು ಬೆಳೆದ ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ರೈತರ ಒಳಿತಿಗಾಗಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ರೈತರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ನಂಜನಗೂಡು ನಗರದ ಪರಶುರಾಮ ದೇವಾಲಯದ ಮುಂಭಾಗದಲ್ಲಿ ನಂಜನಗೂಡು ತಾಲೂಕಿನ ಅಹಲ್ಯ ಗ್ರಾಮದ ರೈತರು ಮತ್ತು ರೈತ ಮಹಿಳೆಯರು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಹಸಿರು ನಿಶಾನೆ ತೋರುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೇರಳದ ವೈನಾಡಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ.
ಮಹಾ ಮಳೆಯ ಪ್ರಕೃತಿ ವಿಕೋಪಕ್ಕೆ ಜನರು ತತ್ತರಿಸಿದ್ದಾರೆ. ಸಾವು ನೋವುಗಳಾಗಿವೆ. ಕಳೆದ ಬಾರಿ ಬರದಿಂದ ರೈತರು ತತ್ತರಿಸಿ ಹೋಗಿದ್ದರು. ಈ ಬಾರಿ ಮಳೆಯಿಂದ ಬೆಳೆ ನಷ್ಟವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ರೈತರು ಇಂದು ಹಳ್ಳಿಗಳಲ್ಲಿ ಬದುಕಲು ಸಾಧ್ಯವಾಗುತ್ತಿಲ್ಲ. ಮನೆ ದೇವರಾದ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪಾದಯಾತ್ರೆ ಮೂಲಕ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅಹಲ್ಯ ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಯ ಕಾರ್ಯಕರ್ತರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ವರುಣಾ ಕ್ಷೇತ್ರದ ಅಹಲ್ಯ ಗ್ರಾಮದಿಂದ ರೈತ ಮಹಿಳೆಯರು, ರೈತರು 200ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ಅಹಲ್ಯ ಗ್ರಾಮದಿಂದ 180 ಕಿಲೋಮೀಟ್ರು ದೂರದಲ್ಲಿರೋಂಥ ಮಾದಪ್ಪನ ಬೆಟ್ಟಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ, ಕಳೆದ ಬಾರಿ ಬರದಿಂದಾಗಿ ನಮ್ಮ ರೈತರು ಬೆಳೆದ ವಸ್ತುಗಳು ನಮ್ಮ ಕೈ ಸಿಗಲಿಲ್ಲ. ಈಗ ಕೇರಳದಲ್ಲಿ ದೊಡ್ಡ ಮಳೆಯಾಗಿ 4 ಗ್ರಾಮಗಳು ನಶಿಸಿ ಹೋಗೋಂಥ ಕೆಲಸ ಇದ್ದಾರೆ. ಒಂದು ಸರಿ ಜಾಸ್ತಿ ಮಳೆಯಿಂದ, ಒಂದು ಸರಿ ಕಡಿಮೆ ಮಳೆಯಿಂದಾಗಿ ರೈತರು ಹಳ್ಳಿಗಳಲ್ಲಿ ಬದುಕಾಗ್ತಾ ಇಲ್ಲ. ಒಟ್ಟಾರೆಯಾಗಿ ರೈತ ಕಸುಬು ಮಾಡ್ತಿರೋಂಥ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ಮಲೆ ಮಹದೇಶ್ವರಿಂದ ಇಲ್ಲಿಂದ ಪಾದಯಾತ್ರೆ ಹೊರಟಿರೋಂಥ ನಮ್ಮ ಮೂಲ ದೇವರುಗಳು ಮಲೆ ಮಹದೇಶ್ವರ ಮತ್ತು ನಂಜುಂಡೇಶ್ವರ, ಚಾಮುಂಡಿ, ನಮ್ಮ ಮೂಲ ದೇವರುಗಳು. ಇಂಥ ದೇವರುಗಳಲ್ಲಿ ನಮ್ಮ ಅರ್ಕೆನ ಹೊತ್ತು ಹೋದಾಗ ಒಳ್ಳೆಯದಾಗುತ್ತೆ ಅಂತ ಏನು ಸಾಂಪ್ರದಾಯಿಕ ಆಚರಣೆ ಇದೆ, ಆ ಪ್ರಕಾರ ನಮ್ಮ ಅಹಲ್ಯ ಗ್ರಾಮದ ರೈತ ಮಹಿಳೆಯರು ಸಹಿತ, ಸಣ್ಣ ಮಕ್ಕಳು ಸಹಿತ ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ. ಅವರ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ತಾಲೂಕು ಅಧ್ಯಕ್ಷ ಸತೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬೀಳ್ಕೊಡುಗೆ ಎಂಬುದು ನೇರವಾಗಿ ಹೃದಯವನ್ನ ತಟ್ಟುವ, ಮನಸ್ಸು ಭಾರವಾಗಿಸುವ ಕಾರ್ಯಕ್ರಮ. ಅದರಲ್ಲೂ ಶಾಲೆಗಾಗಿ ಮಕ್ಕಳಿಗೆ ಕಳಕಳಿಯ ಶಿಕ್ಷಣ ನೀಡುವ ಜೊತೆಗೆ ಮಕ್ಕಳ, ಪಾಲಕರ, ಊರ ಹಿರಿಯರ ಪ್ರೀತಿಗೆ ಪಾತ್ರರಾಗಿ ಗಡಿಭಾಗದ ಶಾಲೆಗೆ ಸರ್ವ ರೀತಿಯಲ್ಲಿ ಸುಧಾರಣೆ ಮಾಡಲು ಶ್ರಮಿಸಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯಿಕ ಮತ್ತು ಕ್ರೀಡಾ ಕಾಳಜಿ ಹೊಂದಿದ್ದ ಶಿಕ್ಷಕ PN ನಾರಾಯಣಸ್ವಾಮಿ ಅವರ ಸೇವೆ ನಿಜಕ್ಕೂ ಮಾದರಿ ಎಂದು ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಹೇಳಿದರು. ಗಡಿ ಭಾಗದ ಶಾಲೆಗೆ ಸರ್ವ ರೀತಿಯಲ್ಲಿ ಸುಧಾರಣೆ ಮಾಡಲು ಶ್ರಮಿಸಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯಕ ಮತ್ತು ಕ್ರೀಡಾ ಕಾಳಜಿ ಹೊಂದಿದ್ದ ಶಿಕ್ಷಕ PN ನಾರಾಯಣಸ್ವಾಮಿ ಅವರ ಸೇವೆ ನಿಜಕ್ಕೂ ಮಾದರಿ ಎಂದು ಘಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ತಿಳಿಸಿದರು. ಘಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ PN ನಾರಾಯಣಸ್ವಾಮಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಫಲಪುಷ್ಪ ಹಾಗೂ ಉಡುಗೊರೆ ನೀಡಿ ಅವರು ಮಾತನಾಡಿದರು. ಘಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 14 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ಅತ್ಯಂತ ಶಿಸ್ತಿನ ಶಿಕ್ಷಕ PN ನಾರಾಯಣಸ್ವಾಮಿ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು. ಅಲ್ಲದೆ ಮಕ್ಕಳ ಪೋಷಕರಿಗೂ ಪ್ರೀತಿ ಪಾತ್ರ ಶಿಕ್ಷಕರಾಗಿದ್ದರು. ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳುತ್ತಿದ್ದರು ಎಂದು ತಿಳಿಸಿದರು. ಈ ವೇಳೆ ಶಿಕ್ಷಕರಾದ NN ಸಂಧ್ಯಾ, C ನಾರಾಯಣಸ್ವಾಮಿ, NN ಶ್ರೀನಿವಾಸ್, S ವರಲಕ್ಷ್ಮಿ ಮತ್ತು ಸಿಬ್ಬಂದಿ ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದ ಮಟನ್ ಮಾರ್ಕೆಟ್ನಲ್ಲಿ ಕೆಲ ದಿನಗಳ ಹಿಂದೆ ಅತಿಯಾದ ಮಳೆಯಿಂದ ಕುಸಿದು ಬಿದ್ದ ಮನೆಯ ಸ್ಥಳಕ್ಕೆ ಇಂದು ಸಿವಿಲ್ ನ್ಯಾಯಾಧೀಶರಾದ ಸಂದೇಶ್ ಪಿ ಭಂಡಾರಿ ಅವರು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಮಹಿಳೆ ಜೊತೆ ಚರ್ಚಿಸಿ ಸಂಪೂರ್ಣ ಮಾಹಿತಿ ಪಡೆದು ಕಾನೂನು ಸಲಹೆ ಅಗತ್ಯವಿದ್ದರೆ ಸಂಪರ್ಕಿಸುವಂತೆ ತಿಳಿಸಿದರು. ಈ ವೇಳೆ ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷ ಮಾತನಾಡಿ, ಮನೆ ಕಳೆದುಕೊಂಡ ಮಹಿಳೆಗೆ ಸರ್ಕಾರದಿಂದ ಪರಿಹಾರವಾಗಿ 1.2 ಲಕ್ಷ ರೂಪಾಯಿ ಈಗಾಗಲೇ ಅವರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ, ಅರಸೀಕೆರೆ ನಗರ ಗ್ರಾಮ ಆಡಳಿತಾಧಿಕಾರಿ ಶಿವಾನಂದ ನಾಯಕ, ನಗರಸಭೆ ಸದಸ್ಯೆ ರೇಷ್ಮಾ ಯೂನುಸ್, ಮೊಹಮ್ಮದ್ ಅತಾವುಲ್ಲಾ ಮತ್ತಿತರರು ಹಾಜರಿದ್ದರು. ದೊಡ್ಡಬಳ್ಳಾಪುರ ತಾಲೂಕಿನ ನಿಸರ್ಗ ಯೋಗ ಕೇಂದ್ರದ ಯೋಗಾಪಟುಗಳು ರಾಜ್ಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2024ರಲ್ಲಿ ಭಾಗವಹಿಸಿ ಒಟ್ಟು 25 ಬಹುಮಾನ ಪಡೆದುಕೊಂಡಿದ್ದಾರೆ ಎಂದು ಯೋಗ ಕೇಂದ್ರದ ಗೌರವ ಕಾರ್ಯದರ್ಶಿ ನಟರಾಜು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಪುಟ್ಟಮ್ಮ ಬೆಂಕಿಲಕ್ಷ್ಮಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ರಾಜ್ಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2024ರಲ್ಲಿ ದೊಡ್ಡಬಳ್ಳಾಪುರದ ನಿಸರ್ಗ ಯೋಗ ಕೇಂದ್ರದ ಯೋಗಾಪಟುಗಳು ಭಾಗವಹಿಸಿ 5 ಚಿನ್ನ, 5 ಬೆಳ್ಳಿ, 4 ಕಂಚು ಸೇರಿದಂತೆ ಒಟ್ಟು 25 ಬಹುಮಾನ ಪಡೆದಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯಗಳಿಸಿರುವ ಯೋಗಾಪಟುಗಳಿಗೆ ನಿಸರ್ಗ ಯೋಗ ಕೇಂದ್ರದ ಪದಾಧಿಕಾರಿಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಶುಭ ಹಾರೈಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೃತರ ಆತ್ಮಗಳಿಗೆ ಚಿರಶಾಂತಿ ಧಾಮದಲ್ಲೂ ದೊರೆಯದ ನೆಮ್ಮದಿ, ಚಿಕ್ಕಬಳ್ಳಾಪುರದಲ್ಲಿ ಸಮಾಧಿ ಮಾಡಲು ಸಿಗದ ಜಾಗ, ಇರುವ ಸಮಾಧಿಗಳ ಸುತ್ತ ಸ್ವಚ್ಛತೆ ಮಾಡೋರಿಗೂ ಬರ, ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಸ್ಮಶಾನಗಳು. ನಂಜುಂಡೇಶ್ವರನಿಗೂ ಕಪಿಲೆಯ ಜಲದಿಗ್ಬಂಧನ, ನಂಜನಗೂಡಿನಲ್ಲಿ ಹೆಚ್ಚಾದ ಕಪಿಲೆಯ ಆರ್ಭಟ, ನೆರೆ ಆತಂಕದಲ್ಲಿ ತಗ್ಗು ಪ್ರದೇಶಗಳ ಜನ, ಸುರಕ್ಷಿತ ಪ್ರದೇಶಗಳಿಗೆ ನಿರಾಶ್ರಿತರ ಸ್ಥಳಾಂತರ. ರಾಜಕಾಲುವೆ ಮುಚ್ಚಿ ರಸ್ತೆ ಒತ್ತುವರಿ ಮಾಡಿ ಬಡಾವಣೆ ನಿರ್ಮಿಸುತ್ತಿರೋ ಬಲಾಢ್ಯರು, ಕಣ್ಣು ಮುಚ್ಚಿ ಕುಳಿತ ಆಡಳಿತ, ಬಲಾಢ್ಯರ ಭೂದಾಹಕ್ಕೆ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕ ಕಡಿತ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ, 2 ತಿಂಗಳಾದರೂ ಪರಿಹಾರವಾಗದ ಪೊಲೀಸ್ ವಸತಿ ಗೃಹಗಳ ಯುಜಿಡಿ ಸಮಸ್ಯೆ ಇಂದು ಪರಿಹಾರ. ಬೆಸ್ಕಾಂ ಅಧಿಕಾರಿಗಳ ಸಹಕಾರ, ನಗರಸಭೆ ಅಧಿಕಾರಿಗಳಿಂದ ಸಮಸ್ಯೆಗೆ ಪರಿಹಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.